ಸಾಮಾನ್ಯವಾಗಿ ನಮ್ಮೂರಿನಲ್ಲಿ ಅಕ್ಕಿಯ ಬಳಕೆ ಜಾಸ್ತಿ. ರಾಗಿಯ ಬಳಕೆ ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ರಾಗಿ ಹಿಟ್ಟನ್ನ ಬಳಸಿಕೊಂಡು ಮಾಡುವಂತಹ ಉಕ್ಕರಿಸಿದ ರೊಟ್ಟಿಯನ್ನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ಹಾಗೆ ಇದರ ಜೊತೆಗೆ ಒಂದು ರುಚಿಯಾದ ಒಳ್ಳೆ ಕಾಂಬಿನೇಷನ್ ಅಂತಂದ್ರೆ ಹುಚ್ಚೆಳ್ಳು ಚಟ್ನಿ. ಈ 2 ರೆಸಿಪಿಗಳನ್ನ ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದರಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೇನೆ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. 1 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ಇಲ್ಲಿ ನಾವು ಎಷ್ಟು ನೀರನ್ನು ತಗೊಳ್ತೇವೆ ಅಷ್ಟೇ ಪ್ರಮಾಣದಲ್ಲಿ ರಾಗಿ ಹಿಟ್ಟನ್ನು ಹಾಕೊಳ್ಬೇಕು. ನಾನು 1 ಕಪ್ ತಗೊಂಡಿದ್ರಿಂದ ಅದಕ್ಕೆ ಸರಿಯಾಗಿ ಉಪ್ಪನ್ನು ಹಾಕೊಂಡಿದ್ದೇನೆ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡ್ತೇನೆ. ಉಪ್ಪೆಲ್ಲ ಚೆನ್ನಾಗಿ ಕರಗಿದೆ, ನೀರೆಲ್ಲ ಕುದಿ ಬರ್ತಾ ಇದೆ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ರಾಗಿಯ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ. ಈಗಾಗಲೇ ರಾಗಿಯನ್ನು ಬಳಸಿ ಮಾಡುವಂತಹ ಹಾಲ್ಬಾಯಿ, ಹಾಗೆ ರಾಗಿ ಜ್ಯೂಸು ಮತ್ತೆ ರಾಗಿ ಅಂಬಲಿ, ಹೀಗೆ ಹಲವಾರು ರೆಸಿಪಿಗಳನ್ನು ಪೋಸ್ಟ್ ಮಾಡಿದ್ದೇನೆ. ಒಮ್ಮೆ ಈ ರೆಸಿಪಿಯನ್ನು ಕೂಡ ನೀವು ಟ್ರೈ ಮಾಡಿ ನೋಡ್ಬೋದು. ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿ ಬರ್ತದೆ, ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ನೀರಿಗೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಉರಿಯನ್ನು ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳವನ್ನು ಮುಚ್ಚಿ ಇಡ್ತೇನೆ. ಆಗ ಅದು ಆ ಬಿಸಿಗೆ ಮತ್ತೆ ಸ್ವಲ್ಪ ಮೆತ್ತಗೆ ಆಗ್ತದೆ ಆ ಹಿಟ್ಟು. ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ಹಿಟ್ಟನ್ನು ಕೈಯಲ್ಲಿ ಮುಟ್ಟಬಹುದು ಅಂತ ಆದ ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ತೇನೆ. 1 ಲೋಟ ಹಿಟ್ಟಿಗೆ 1 ಲೋಟ ನೀರು ಸರಿಯಾಗಿ ಆಗ್ತದೆ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಗಟ್ಟಿ ಅಂತ ಅನ್ಸಿದ್ರೆ ನೀರನ್ನ ಚಿಮ್ಕಿಸ್ಕೊಳ್ಬಹುದು. ಇದು ಕರೆಕ್ಟ್ ಆಗಿ ಬರ್ತದೆ. ನಾವು ಮುಚ್ಚಳವನ್ನ ಮುಚ್ಚಿ ಇಟ್ಟಾಗ ಅದು ಸಾಫ್ಟ್ ಆಗಿ ಬರ್ತದೆ. ನಾನು ಮತ್ತೆ ನೀರನ್ನ ಹಾಕ್ಲಿಲ್ಲ. ನಿಮಗೆ ಬೇಕಂದ್ರೆ 1-2 ಸ್ಪೂನ್ ಅಷ್ಟು ನೀರನ್ನ ಸೇರಿಸ್ಕೊಳ್ಬಹುದು. ಈ ರೀತಿ ಚೆನ್ನಾಗಿ ನಾದಿ ಇದನ್ನ ಕಲಿಸ್ಕೊಳ್ಬೇಕು. ಆಗ ರೊಟ್ಟಿಯು ಕೂಡ ಹೊರಗಡೆ ಒಡೆಯದೆ ಸಾಫ್ಟ್ ಆಗಿ ಬರ್ತದೆ. ಹಿಟ್ಟನ್ನೆಲ್ಲ ಕಲಸಿ ಆದ ನಂತರ ಉಂಡೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ನಾನು ಚಿಕ್ಕ ಚಿಕ್ಕ ಸೈಜಲ್ಲೇ ಮಾಡ್ಕೊಳ್ತೇನೆ. ನಿಮಗೆ ಯಾವ ಸೈಜ್ ಬೇಕೋ ಆ ರೀತಿ ಮಾಡ್ಕೊಳ್ಬಹುದು. ಇದು ಉಬ್ಬಿ ಬರ್ತದೆ ಚೆನ್ನಾಗಿ. ಹಾಗಾಗಿ ಉಬ್ಬಿದ ಮೇಲೆ ಮತ್ತೆ ಕೂಡ ಸ್ವಲ್ಪ ಅದು ಸಣ್ಣ ಆಗ್ತದೆ. ದೊಡ್ಡ ಮಾಡಿದ್ರು ಕೂಡ ಸ್ವಲ್ಪ ಸಣ್ಣ ಆಗ್ತದೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿ 8 ಉಂಡೆಗಳಾಗಿದೆ. ಉಂಡೆಯನ್ನ ಮಾಡಿಟ್ಕೊಂಡ ನಂತರವೂ ಕೂಡ ಸ್ವಲ್ಪ ಲಟ್ಟಿಸುವ ಮೊದಲು ಒಮ್ಮೆ ಚೆನ್ನಾಗಿ ತಿಕ್ಕೊಂಡು ಮಾಡಿದ್ರೆ ಹೊರಗಡೆ ಎಲ್ಲ ಒಡೆಯುವುದಿಲ್ಲ. ಇಲ್ಲ ಅಂದ್ರೆ ತುಂಬಾ ಹೊತ್ತು ಬಿಟ್ಕೊಂಡ್ರೆ ಅದು ಒಡೆಯುವ ಸಾಧ್ಯತೆ ಇರ್ತದೆ. ಸ್ವಲ್ಪ ಬೆಚ್ಚಗಿದ್ದಾಗಲೇ ಮಾಡ್ಕೊಂಡ್ರೆ ಹಾಗೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಹೊತ್ತು ಬಿಟ್ರೆ ಅದು ರೊಟ್ಟಿ ಹೊರಗಡೆ ಒಡೆದು ಬರ್ತದೆ. ಹಾಗಾಗಿ ಒಮ್ಮೆ ಚೆನ್ನಾಗಿ ತಿಕ್ಕೊಂಡು ಲಟ್ಸ್ಕೊಳ್ಳೋದು ಒಳ್ಳೆಯದು. ರಾಗಿ ಹಿಟ್ಟನ್ನೇ ಮುಟ್ಟಿಸ್ಕೊಂಡು ನಾನು ಲಟ್ಸ್ಕೊಂಡಿದ್ದೇನೆ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಸ್ಕೊಳ್ಬಹುದು. ಲಟ್ಟಿಸಿದ್ದನ್ನ ಒಂದು ಕಾವಲಿಯ ಮೇಲೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ಒಂದು ಕಡೆ ಸಣ್ಣ ಸಣ್ಣ ಗುಳ್ಳೆಗಳು ಬಂದ ನಂತರ ಮತ್ತೊಂದು ಕಡೆ ತಿರುವಿ ಹಾಕ್ಕೊಳ್ತೇನೆ. ಈ ರೀತಿ ಉಬ್ಬಿ ಬರ್ತದೆ ಚೆನ್ನಾಗಿ. ಎಲ್ಲ ಕಡೆಗೂ ತಿರುಗಿಸಿ ಬೇಯಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಅರ್ಧ ಭಾಗದಷ್ಟು ಬೆಂದಿರ್ತದೆ. ತುಂಬಾ ಹೊತ್ತೇನು ಬೇಕಾಗುದಿಲ್ಲ ಇದನ್ನ ಬೇಯಿಸುದು. ಕಪ್ಪು ಸ್ಪಾಟ್ ಎಲ್ಲ ಏನು ಬರುದಿಲ್ಲ ಇದು. 2 ಕಡೆ ಚೆನ್ನಾಗಿ ಬೆಂದ ನಂತರ ಕೊನೆಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಸವರಿ ತೆಗೆದಿಟ್ಕೊಂಡಿದ್ದೇನೆ. ಎಲ್ಲ ರೊಟ್ಟಿಗಳನ್ನ ಇದೇ ರೀತಿ ಮಾಡ್ಕೊಳ್ತಾ ಇದ್ದೇನೆ. ಪ್ರತಿಯೊಂದು ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನೋಡ್ಬೋದು. ಸಿಂಪಲ್ ಆಗಿ ಮಾಡುವಂತಹ ಸಾಫ್ಟ್ ಆದಂತಹ ರಾಗಿ ರೊಟ್ಟಿ ರೆಡಿಯಾಗಿದೆ. ಇದರ ಜೊತೆಗೆ ಮಾಡುವಂತಹ ಹುಚ್ಚೆಳ್ಳು ಚಟ್ನಿಯನ್ನ ಯಾವ ರೀತಿಯಾಗಿ ಮಾಡೋದಂತ ಈಗ ನೋಡೋಣ ಬನ್ನಿ. ಒಂದು ಪ್ಯಾನ್ ಅನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. ಪ್ಯಾನ್ ಬಿಸಿಯಾದ ನಂತರ ಇದಕ್ಕೆ 5 ಬ್ಯಾಡಗಿ ಮೆಣಸನ್ನ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಇದನ್ನ ಹುರ್ಕೊಳ್ತೇನೆ. ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಬ್ಯಾಡಗಿ ಮೆಣಸು ಅಂದ್ರೆ ಹೆಚ್ಚು ಖಾರ ಇರುವುದಿಲ್ಲ, ನಿಮಗೂ ಗೊತ್ತಿದೆ. ನಂತರ ಇದಕ್ಕೆ ಹುಚ್ಚೆಳ್ಳನ್ನು ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ಹುಚ್ಚೆಳ್ಳನ್ನು ಹಾಕಿದ್ದೇನೆ. ಇದನ್ನು ಕೂಡ ಚಟಪಟ ಅನ್ನುವ ತನಕ ಹುರ್ಕೊಳ್ತೇನೆ. ಎಲ್ಲ ಚೆನ್ನಾಗಿ ಚಟಪಟ ಅಂದ ನಂತರ ಇದಕ್ಕೆ ಖಾರಕ್ಕೆ ನಾನೊಂದು 5-6 ಜೀರಿಗೆ ಮೆಣಸನ್ನ ಹಾಕೊಳ್ತಾ ಇದ್ದೇನೆ. ಖಾರವಾಗಿದ್ದಾಗ ಚೆನ್ನಾಗಾಗ್ತದೆ ಅಂತ ಸ್ವಲ್ಪ ಜೀರಿಗೆ ಮೆಣಸನ್ನ ಹಾಕಿದ್ದೇನೆ. ರಾಗಿ ರೊಟ್ಟಿ ಸಪ್ಪೆ ಆಗಿರ್ತದಲ್ಲ, ಹಾಗಾಗಿ ಸ್ವಲ್ಪ ಖಾರವಾಗಿದ್ರೆ ಅದ್ರ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಾಗ್ತದೆ. ಮಿಕ್ಸ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ಹುಣಸೆ ಹಣ್ಣು, ನಂತರ ಹುರಿದಿರುವಂತಹ ಮೆಣಸು ಹಾಗೆ ಹುಚ್ಚೆಳ್ಳನ್ನು ಹಾಕೊಳ್ತಾ ಇದ್ದೇನೆ. ಈ ಹುಚ್ಚೆಳ್ಳಿನ ಪರಿಮಳವೇ ತುಂಬಾನೇ ಚೆನ್ನಾಗಾಗ್ತದೆ. ಈ ರಾಗಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನೀವು ಬೆಳ್ಳುಳ್ಳಿ ತಿನ್ನೋದಾದ್ರೆ ಇದಕ್ಕೆ 1-2-3 ಬೆಳ್ಳುಳ್ಳಿ ಎಸಳುಗಳನ್ನು ಕೂಡ ಹಾಕೊಳ್ಬಹುದು. ಆದ್ರೆ ನನಗೆ ಹುಚ್ಚೆಳ್ಳಿನ ಪರಿಮಳವೇ ಇಷ್ಟ ಆಗ್ತದೆ. ಹಾಗೆ ನವರಾತ್ರಿ ಆಗಿರೋದ್ರಿಂದ ಬೆಳ್ಳುಳ್ಳಿಯನ್ನು ನಾವು ಬಳಸುವುದಿಲ್ಲ, ಹಾಗಾಗಿ ಹಾಕ್ಲಿಲ್ಲ. ನೀರನ್ನು ಸೇರಿಸಿ ಗಟ್ಟಿಯಾಗಿ ರುಬ್ಬಿ ತೆಗೆದಿಟ್ಕೊಂಡಿದ್ದೇನೆ.
ರುಚಿಯಾದ ರಾಗಿ ರೊಟ್ಟಿ ಹಾಗೂ ಹುಚ್ಚೆಳ್ಳಿನ ಚಟ್ನಿ ರೆಡಿಯಾಗಿದೆ. ಇವತ್ತಿನ ಈ 2 ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕಿ ಸರ್ವ್ ಮಾಡಿದರೆ ಆಹಾ ಎಷ್ಟು ರುಚಿಯಾಗಿರ್ತದೆ ಗೊತ್ತಾ. ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನು ಪೀಸ್ ಮಾಡುವಾಗಲೇ ನಿಮಗೆ ಗೊತ್ತಾಗಿರ್ಬೋದು. ಖಂಡಿತ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.